ಏನ್ ನಿಮ್ಮ ಆಪ್ತಾಸ್ ಆಯುರ್ವೇದ ಟ್ರಸ್ಟ್ ರೀಚ್ ಆಯುರ್ವೇದ ಟು ಈಚ್ ಅಂತ ಹೇಳಿ ಇಂಟರ್ನ್ಯಾಷನಲ್ ಸಮಿಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಈ ವರ್ಷ ನಮ್ದು ಆಪ್ತಾಸ್ಗೆ 10ನೇ ವರ್ಷ. ಈ 10ನೇ ವರ್ಷದ ದಶಮಾನೋತ್ಸವವನ್ನ ತುಂಬಾ ಅರ್ಥಪೂರ್ಣ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಸಮ್ಮಿಟ್ ಆನ್ ಇಂದ್ರಿಯ ಆರೋಗ್ಯ ಅಂತ ಮಾಡ್ತಾ ಇದ್ದೇವೆ. ಯಾವತ್ತಿರೋದು? ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗಸ್ಟ್ 29 ಹಾಗೂ 30 ಶನಿವಾರ ಮತ್ತು ಭಾನುವಾರ. ಇಲ್ಲಿ ಬರೀ ಡಾಕ್ಟರ್ ಮಾತ್ರ ಬರ್ಬೇಕಾ ಅಥವಾ ಜನರಲ್ ಪಬ್ಲಿಕ್ ಬರ್ಬೋದಾ? ಕೆಲವೊಂದು ಥೆರಪಿಗಳನ್ನ ಜನ ಕೂಡ ಅಲ್ಲಿ ಬಂದು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಬಹುದು ಸರ್. ಫ್ಯೂಚರ್ ಹೇಗಿದೆ ಆಯುರ್ವೇದ ನಿಮ್ಮ ಪ್ರಕಾರ? ಯೋಗ ಅನ್ನೋದನ್ನ ಎಲ್ಲ ಜಗತ್ತಿಗೆ ಕೊಂಡೊಯ್ದೆವು, ಹಾಗೆ ಆಯುರ್ವೇದ ಕೂಡ ಹೋಗುತ್ತೆ. ನಮ್ಮ ಆಯುಷ್ ಸಿಸ್ಟಮ್ ಅಲ್ಲಿ ಒಗ್ಗಟ್ಟಿದೆಯೋ ಇಲ್ವೋ? ಒಗ್ಗಟ್ಟು ಬೇಕು ಸರ್. ಇನ್ನು ಯಾಕಿಲ್ಲ? ಹೈಯೆಸ್ಟ್ ಚಾಲೆಂಜ್ಗಳನ್ನ ಫೇಸ್ ಮಾಡೋರು ಯಾರು ಇವತ್ತು ಸೊಸೈಟಿಲಿ ಅಂತ ಕೇಳಿದ್ರೆ ಆಯುರ್ವೇದ ವೈದ್ಯ ಅಂತ ಹೇಳ್ಬೋದು. ಎಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ? ತುಂಬಾ ರೀತಿಯ ಚಿಂತನೆಗಳಿರುವಂತಹ ವ್ಯಕ್ತಿಗಳಿದ್ದಾರೆ. ನಮಸ್ತೆ ಆಯುಷ್. ಆಯುಷ್ ಫೋರ್ಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತು ನಮ್ಮೊಂದಿಗೆ ಇದ್ದಾರೆ ವೈದ್ಯ ಶರತ್ ಕುಮಾರ್ ಅಂತ. ಏನಪ್ಪ ವಿಶೇಷತೆ ಅಂದರೆ ಈಸ್ ದಿ ಫೌಂಡರ್ ಆಫ್ ಆಪ್ತಾಸ್ ಆಯುರ್ವೇದ ಟ್ರಸ್ಟ್. ನಮ್ಮ ಆಯುಷಿನ ಮೂಲ ಉದ್ದೇಶ ಆಯುರ್ವೇದನ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗ್ಬೇಕು. ಬಟ್ ಹಿಂದೆ ಅದರ ಅಥೆಂಟಿಕ್ ನಾಲೆಜ್ ಇರೋರು ಇದ್ದರು. ಈಗ ಯಂಗ್ಸ್ಟರ್ಸ್ಗೆ ಆ ಕಡೆ ಅಷ್ಟೊಂದು ಒಲವಿಲ್ಲ. ರಿಸರ್ಚ್ ಮಾಡಬೇಕು, ಸ್ಟಡಿ ಮಾಡಬೇಕು. ಆ ನಿಟ್ಟಿನಲ್ಲಿ ಹುಡುಕುವಾಗ ಈ ಯಂಗ್ ಬ್ಲಡ್ ಸಿಕ್ತರು ನಮಗೆ. ಅದ್ಭುತವಾಗಿ ಕಾರ್ಯಕ್ರಮ ಮಾಡ್ತಾರೆ. 10 ವರ್ಷದಿಂದ ಸತತವಾಗಿ ಮೂಲೆಗೂ ಆಯುರ್ವೇದ ರೀಚ್ ಆಗಬೇಕು, ಅದು ಒರಿಜಿನಲ್ ಆಯುರ್ವೇದ ರೀಚ್ ಆಗಬೇಕು ಅಂತ ತುಂಬ ಶ್ರಮಪಟ್ಟು ಮಾಡ್ತಿದ್ದಾರೆ. ಶರದ್ ಅವರೇ ನಮಸ್ತೆ. ನಮಸ್ತೆ. ಏನು ನಿಮ್ಮ ಆಪ್ತಾಸ್ ಆಯುರ್ವೇದ ಟ್ರಸ್ಟ್ ಏನಕ್ಕೋಸ್ಕರ ಸ್ಥಾಪನೆ ಮಾಡಿದ್ದು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ವೀಕ್ಷಕರಿಗೆ. ಎಲ್ರಿಗೂ ನಮಸ್ಕಾರ. 2016ರಲ್ಲಿ ನಾವು SDM ಉಡುಪಿ ಕಾಲೇಜಿನಲ್ಲಿ ಓದುವಾಗ ನಾವು ಇಂಟರ್ನ್ಶಿಪ್ ಇದ್ದಾಗ ಪ್ರಾರಂಭ ಮಾಡಿದಂತಹ ಒಂದು ಸಣ್ಣ ಗ್ರೂಪ್ ಇದು. ನಮ್ಮ ಮೂಲ ಉದ್ದೇಶ ರೀಚ್ ಆಯುರ್ವೇದ ಟು ಈಚ್ ಅಂತ ಹೇಳಿ, ಪ್ರತಿಯೊಬ್ಬರಿಗೂ ಆಯುರ್ವೇದ ತಲುಪಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಣ್ಣದಾಗಿ ನಾವು ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ನಮ್ಮ ಶಾಲೆಗಳಲ್ಲಿ ಆಯುರ್ವೇದದ ಶಿಕ್ಷಣ ಸಿಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಪ್ರಾರಂಭವಾಗಿ ಇವತ್ತು 10 ವರ್ಷಗಳಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಆಯುರ್ವೇದ ಕ್ಷೇತ್ರದಲ್ಲಿ ವೈದ್ಯಕೀಯ ವಿದ್ಯಾರ್ಥಿಗಳಲ್ಲಿ ಒಂದು ಆಯುರ್ವೇದಕ್ಕೆ ಅಥೆಂಟಿಕ್ ಒಂದು ಸಂಸ್ಥೆ ವರ್ಕ್ ಮಾಡ್ತಾ ಇದೆ ಅಂತ ಹೇಳಿದರೆ ಅದು ಆಪ್ತಾಸ್ ಆಯುರ್ವೇದ ಅನ್ನೋ ಮಟ್ಟಕ್ಕೆ ಇವತ್ತು ನಾವು ಕೆಲಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಆಪ್ತಾಸ್ನಲ್ಲಿ ಹಲವಾರು ಇನಿಷಿಯೇಟಿವ್ಸ್ಗಳನ್ನು ತಗೊಳ್ತೀವಿ. ಮೇಯ್ನ್ ಆಗಿ ನಾವು ಪ್ರತಿ ವರ್ಷ ಚರಕ ಜಯಂತಿ ಅಂತ ಆಚರಣೆ ಮಾಡ್ತೀವಿ. ಸೊ ಪ್ರತಿ ವರ್ಷದ ನಾಗರ ಪಂಚಮಿಯನ್ನು ನಾವು ಚರಕ ಜಯಂತಿ ಅಂತ ಆಚರಣೆ ಮಾಡುವಾಗ ಒಂದೊಂದು ಇನಿಷಿಯೇಟಿವ್ಸನ್ನು ಸ್ಟಾರ್ಟ್ ಮಾಡಿದ್ದೀವಿ. ಅದರಲ್ಲಿ ಬಹಳ ಮುಖ್ಯವಾಗಿ ಆಯುರ್ಗ್ರಾಮ ಅಂತ ಇದೆ, ಚರಕ ಫಾರ್ ಒನ್ ಅರ್ತ್ ಅಂತ ಇದೆ, ಚರಕ ಫಾರ್ ಚಿಲ್ಡ್ರನ್ ಅಂತ ಇದೆ. ಸೊ ಆಚಾರ್ಯ ಚರಕರು ಶಾಸ್ತ್ರಗಳಲ್ಲಿ ಹೇಳಿರುವಂತಹ ವಿಷಯಗಳನ್ನು ನಾವು ಸಮಾಜಕ್ಕೆ ಹೇಗೆ ತೆಗೆದುಕೊಂಡು ಹೋಗಬೇಕು, ಈ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ನಾವು ಮೋಟಿವೇಶನ್ ಮಾಡಿ ಒಂದು ಕಾರ್ಯಕ್ರಮವನ್ನು ನಿಯೋಜನೆ ಮಾಡಿ ಅದನ್ನು ಒಂದು ಕಾಂಪಿಟೇಷನ್ ರೀತಿಯಲ್ಲಿ ಮಾಡ್ತೀವಿ. ಅದರಲ್ಲಿ ಹಲವಾರು ರಾಜ್ಯಗಳಿಂದ ವಿದ್ಯಾರ್ಥಿಗಳು ಪಾಲ್ಗೊಂಡು ಅದರಲ್ಲಿ ಆಯುರ್ಗ್ರಾಮ ಅನ್ನೋದು ಇವಾಗ ಈ ವರ್ಷ 3ನೇ ಆವೃತ್ತಿಯನ್ನು ನಾವು ಮಾಡ್ತಾ ಇದ್ದೇವೆ. ಈ ವರ್ಷದ ಥೀಮ್ ನಮಗೆ ಇಂದ್ರಿಯ ಆರೋಗ್ಯ ಅಂತ ಹೇಳಿ. ಸೊ ಆಲ್ರೆಡಿ ಮಕ್ಕಳು ಹಳ್ಳಿಗಳಿಗೆ ಹೋಗಿ ಮತ್ತು ಕಾಲೇಜ್ಗಳಲ್ಲಿ ಅವರೇ ಎಲ್ಲ ಆಯುರ್ವೇದವನ್ನು ಪಾಲನೆ ಮಾಡೋ ರೀತಿಯಲ್ಲಿ ಇದನ್ನು ತುಂಬ ಅಚ್ಚುಕಟ್ಟಾಗಿ ತುಂಬ ಉತ್ತಮ ರೀತಿಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ ಸರ್. ಇವಾಗೇನೋ ಒಂದು ಇಂಟರ್ನ್ಯಾಷನಲ್ ಸಮಿಟ್ ಮಾಡ್ತಿದ್ದೀರಾ ಅಂತ ಕೇಳ್ಪಟ್ವಿ. ಏನದು ಇಂಟರ್ನ್ಯಾಷನಲ್ ಸಮಿಟ್, ಯಾವತ್ತಿರೋದು, ಏನಕ್ಕೋಸ್ಕರ ಮಾಡ್ತಾ ಇರೋದು? ಈ ವರ್ಷ ನಮ್ಮದು ಆಪ್ತಾಸ್ಗೆ 10ನೇ ವರ್ಷ ಸರ್. ಈ 10ನೇ ವರ್ಷದ ದಶಮಾನೋತ್ಸವವನ್ನು ತುಂಬ ಅರ್ಥಪೂರ್ಣ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಇಂಟರ್ನ್ಯಾಷನಲ್ ಸಮ್ಮಿಟ್ ಆನ್ ಇಂದ್ರಿಯ ಆರೋಗ್ಯ ಅಂತ ಮಾಡ್ತಾ ಇದ್ದೇವೆ. ಈ ಸಮ್ಮಿಟ್ನಲ್ಲಿ ನಾವು ಇಂದ್ರಿಯ ಆರೋಗ್ಯ ಅಭಿಯಾನ ಅಂತ ಹೇಳಿ ಒಂದು ಅಭಿಯಾನವನ್ನು ಲಾಂಚ್ ಮಾಡ್ತಾ ಇದ್ದೇವೆ. ಸೊ ಇದರ ಉದ್ದೇಶ ಏನು ಅಂತ ಹೇಳಿದರೆ ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ. ಇವತ್ತು ನೀವು ನೋಡ್ಬೋದು 4-5 ವರ್ಷದ ಮಕ್ಕಳು ಕೂಡ ಕನ್ನಡಕ ಹಾಕುವಂತಹ ಪರಿಸ್ಥಿತಿಗೆ ನಾವು ತಲುಪಿದ್ದೇವೆ. ಇದನ್ನ ಸರಿ ಮಾಡಬೇಕು ಅಂತ ಹೇಳಿದ್ರೆ ಆಯುರ್ವೇದದ ದಿನಚರ್ಯವನ್ನು ಪಾಲನೆ ಮಾಡಿದ್ರೆ ತುಂಬ ಮಕ್ಕಳಿಗೆ ಇದನ್ನು ನಾವು ಅವಾಯ್ಡ್ ಮಾಡ್ಬೋದು. ಸೊ ಇದರ ಜಾಗೃತಿ ಮೂಡಿಸ್ಬೇಕು ಅಂತ ಹೇಳಿ ತುಂಬ ವ್ಯವಸ್ಥಿತವಾಗಿ ಸೈಂಟಿಫಿಕ್ ಆಗಿ ನಾವು ಇದನ್ನು ಜನರಿಗೆ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಒಂದು ಸಮ್ಮಿಟ್ ಮಾಡ್ತಾ ಇದ್ವಿ. ಈ ಸಮ್ಮಿಟ್ನಲ್ಲಿ ಆಯುರ್ವೇದ ವೈದ್ಯರಿರ್ತಾರೆ, ಎಕ್ಸ್ಪರ್ಟ್ಸ್ಗಳಿರ್ತಾರೆ, ರಿಸರ್ಚರ್ಸ್ ಇರ್ತಾರೆ, ಸೈಂಟಿಸ್ಟ್ಗಳು, ಆಮೇಲೆ ನಮ್ಮ ಪಾಲಿಸಿ ಮೇಕರ್ಸ್ ಪ್ರತಿಯೊಬ್ಬರು ಇದರಲ್ಲಿ ಭಾಗಿಯಾಗಿ 5 ವರ್ಷದಲ್ಲಿ ಈ ಇಂದ್ರಿಯ ಆರೋಗ್ಯವನ್ನು ಅಭಿಯಾನ ಹೇಗೆ ಮಾಡೋದು ಅನ್ನೋದನ್ನು ನಮಗೆ ಅವರು ಅಲ್ಲಿ ಚರ್ಚೆ ಮಾಡಲಿದ್ದಾರೆ. ಹಾಗೆ ಈ 2 ದಿನದ ಸಮ್ಮಿಟ್ ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿರುತ್ತೆ. ಧರ್ಮಸ್ಥಳದಿಂದ ನಾವು ಈ ಒಂದು ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ಆಮೇಲೆ ನಮ್ಮ ಆಪ್ತಾಸ್ ಆಯುರ್ವೇದ ಪ್ರಾರಂಭ ಆದಾಗ ನಮಗೆ ಸಹಾಯ ಮಾಡಿ
ಅದಕ್ಕೆ ಒಂದು ಧೈರ್ಯ ಕೊಟ್ಟು ಮುನ್ನಡೆಸಿದ್ದು ನಮಗೆ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಜಿಯವರು. ಸೊ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಒಂದು ಗ್ರಾಮಾಭಿವೃದ್ಧಿ ಯೋಜನೆಗಳಿರ್ಬೋದು, ಅದನ್ನು ನೋಡಿ ಬೆಳೆದಂತಹ ನಮಗೆ ಆಯುರ್ಗ್ರಾಮ ಈ ರೀತಿ ಕಾರ್ಯಕ್ರಮಗಳು ಮಾಡಲಿಕ್ಕೆಲ್ಲ ಉಪಯೋಗ ಆಗಿದೆ. ಅದಕ್ಕೆ ಈ ಕಾರ್ಯಕ್ರಮವನ್ನು ನಾವು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಆಗಸ್ಟ್ 29 ಹಾಗೂ 30 ಶನಿವಾರ ಮತ್ತು ಭಾನುವಾರ ನಾವು ಅಲ್ಲಿ ಸಮ್ಮಿಟನ್ನು ಆರ್ಗನೈಸ್ ಮಾಡ್ತಾ ಇದ್ದೇವೆ. ಸುಮಾರು 1,500 ಡೆಲಿಗೇಟ್ಸ್ ಅದರಲ್ಲಿ ಬರಲಿದ್ದಾರೆ. ಹಾಗೆ ಈ ಮಕ್ಕಳು ಆಯುರ್ಗ್ರಾಮ ಮಾಡಿರುವಂತಹ ಮಕ್ಕಳಿಗೆ ಅಲ್ಲಿ ಅವಾರ್ಡ್ ಸೆರೆಮನಿ ಇದೆ. ಆದರೆ ಕೇವಲ ಸಮ್ಮಿಟ್ ಇಷ್ಟಕ್ಕೆ ಸೀಮಿತ ಆಗಬಾರ್ದು ಅಂತ ಹೇಳಿ ಒಂದು ಮಹತ್ತರವಾದ ಯೋಜನೆ ಹಾಕ್ಕೊಂಡಿದ್ದೀವಿ. ಆ್ಯಂಡ್ ಅದಕ್ಕೆ ಆಯುಷ್ ಟಿವಿ ಕೂಡ ನಮಗೆ ತುಂಬ ಸಹಕಾರ ನೀಡಿದೆ. ಆ ಯೋಜನೆ ಏನಂತ ಹೇಳಿದರೆ, ಒಂದು ವಿಶ್ವ ದಾಖಲೆಯನ್ನು ದರ್ಜ್ ಮಾಡುವಂಥದ್ದು. ನಾವು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮತ್ತು ಏಷ್ಯಾ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಒಟ್ಟಿಗೆ 1000 ಜನ ಆಯುರ್ವೇದ ವಿದ್ಯಾರ್ಥಿಗಳು ಹಾಗೂ ವೈದ್ಯರು ಸೇರಿ ದಿನಚರ್ಯದಲ್ಲಿ ಹೇಳಿರುವಂತಹ ಅಂಜನ, ಕರ್ಣ ಅಭ್ಯಂಗ, ಮುಖ ಅಭ್ಯಂಗ, ನಸ್ಯ ಹಾಗೂ ಅಂಜನ ಎನ್ನುವಂತಹ ಚಿಕಿತ್ಸೆಗಳನ್ನು ನಾವು ಅಲ್ಲಿ ಒಟ್ಟಿಗೆ ಮಾಡಿ ಒಂದು ವಿಶ್ವ ದಾಖಲೆಯನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕದ ಇತಿಹಾಸದಲ್ಲಿ, ಅದರಲ್ಲೂ ಆಯುರ್ವೇದದ ಇತಿಹಾಸದಲ್ಲಿ ಇದು ಪ್ರಪ್ರಥಮ ಬಾರಿಗೆ ಈ ರೀತಿಯ ಒಂದು ರೆಕಾರ್ಡ್ ಆಗಲಿಕ್ಕೆ ಹೋಗ್ತಾ ಇರೋದು. ಅದಕ್ಕೆ ಇದ್ರ ಮೂಲಕ ಇಂದ್ರಿಯ ಆರೋಗ್ಯ ಅಂದರೆ ಏನು ಅನ್ನೋದನ್ನು ಜನರಿಗೆ ತಲುಪಿಸಬೇಕು. ಮತ್ತು ಇವಾಗೆಲ್ಲ ಜೆನ್ಜಿ ಯುಗ ಸರ್. ಸೊ ಹೊಸ ರೀತಿಯ ಚಿಂತನೆಗಳಿಗೆ ನಾವು ಹೋಗಲೇಬೇಕಾಗತ್ತೆ. ಸೊ ಅದಕ್ಕೆ ಈ ಇಂದ್ರಿಯ ಆರೋಗ್ಯ ಅನ್ನುವಂಥ ನಮ್ಮ ಶಾಸ್ತ್ರೋಕ್ತ ವಿಷಯವನ್ನು ಜೆನ್ಜಿಯವರಿಗೂ ನಾವು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡಬೇಕು. ಅದಕ್ಕೋಸ್ಕರ ಈ ಒಂದು ಸಮ್ಮಿಟನ್ನು ನಾವು ಮಾಡ್ತಾ ಇದ್ದೇವೆ ಸರ್. ಇಲ್ಲಿ ಬರೀ ಡಾಕ್ಟರ್ ಮಾತ್ರ ಬರಬೇಕಾ ಅಥವಾ ಜನರಲ್ ಪಬ್ಲಿಕ್ಕು ಬರ್ಬೋದಾ? ಇಲ್ಲ ಸರ್, ಜನರಲ್ ಪಬ್ಲಿಕ್ ಖಂಡಿತ ಬರ್ಬೋದು. ಇದರಲ್ಲಿ ನಾವು ಇಂದ್ರಿಯ ಆರೋಗ್ಯ ಎಕ್ಸಿಬಿಷನ್ ಅಂತ ಮಾಡ್ತಾ ಇದ್ದೀವಿ. ಹಾಗೆ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ಸ್ಗಳನ್ನು ಕೂಡ ನಾವು ಅಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಇದರಲ್ಲಿ ಬಂದವರಿಗೆ 5 ಇಂದ್ರಿಯಗಳನ್ನು ಹೇಗೆ ನಾವು ಕಾಪಾಡ್ಕೊಳ್ಬೇಕು, ರಕ್ಷಣೆ ಮಾಡಬೇಕು, ಹಾಗೆ ಯಾವ ಕೆಲಸಗಳನ್ನು ಮಾಡಬೇಕು, ಯಾವುದನ್ನು ಮಾಡಬಾರ್ದು, ಇದಕ್ಕೆ ಸಂಬಂಧಪಟ್ಟಂಥ ರೋಗಗಳು ಬಂದಾಗ ಅದನ್ನು ನಾವು ಹೇಗೆ ಸರಿಪಡಿಸ್ಕೊಳ್ಬೇಕು, ಆಯುರ್ವೇದದಿಂದ ನಾವು ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು, ಪ್ರತಿಯೊಂದು ಮಾಹಿತಿಯನ್ನು ಅವತ್ತಲ್ಲಿ ಮಾಹಿತಿ ವಿನಿಮಯ ಕೇಂದ್ರದಲ್ಲಿ ವಿಷಯಗಳನ್ನು ನಾವು ಜನರಿಗೆ ರೀಚ್ ಮಾಡ್ತೀವಿ. ಹಾಗೆ ಉಚಿತವಾಗಿ ಬಂದು ಈ ಥೆರಪಿಗಳನ್ನು ಅಂದರೆ ಅಂಜನ ಆಗಿರ್ಬೋದು, ನಸ್ಯ ಆಗಿರ್ಬೋದು, ಕೆಲವೊಂದು ಥೆರಪಿಗಳನ್ನು ಜನ ಕೂಡ ಅಲ್ಲಿ ಬಂದು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಸರ್. ಸೊ ಖಂಡಿತ ಇದಕ್ಕೆ ಜನರಿಗೂ ಕೂಡ ಅವಕಾಶ ನಾವು ಮಾಡಿಕೊಡ್ತಾ ಇದ್ದೇವೆ. ಇಲ್ಲಿ ಡಾಕ್ಟರ್ಸ್ ಬರ್ತಾರಲ್ಲ, ಉಳ್ಕೊಳ್ಳೋ ವ್ಯವಸ್ಥೆ ಇದೆಯಾ? ಖಂಡಿತ ಸರ್. ಇಲ್ಲಿ ಧರ್ಮಸ್ಥಳದಲ್ಲಿ ಆಗ್ತಾ ಇರೋದ್ರಿಂದ ಧರ್ಮಸ್ಥಳದಲ್ಲಿ ಎಲ್ಲ ಭಕ್ತಾದಿಗಳಿಗೂ ಕೂಡ ಅಕೊಮಡೇಷನ್ ವ್ಯವಸ್ಥೆ ಇರುತ್ತೆ. ಸ್ವಲ್ಪ ಶನಿವಾರ ಭಾನುವಾರ ಆಗಿರೋದ್ರಿಂದ ಅದು ಚಾಲೆಂಜಿಂಗ್ ಆದರೂ ಕೂಡ ನಮಗೆ ಧರ್ಮಸ್ಥಳದ ವತಿಯಿಂದ ಇದೆಲ್ಲ ವ್ಯವಸ್ಥೆಯನ್ನು ಅವರು ಒದಗಿಸಿ ಕೊಡ್ತಾ ಇದ್ದಾರೆ. ಸೊ ಖಂಡಿತ ಬರುವಂತಹ ವಿದ್ಯಾರ್ಥಿಗಳಿಗೆ ಮತ್ತು ವೈದ್ಯರಿಗೆ ಇಲ್ಲಿ ಅಕೊಮಡೇಷನ್ ವ್ಯವಸ್ಥೆ, ಫುಡ್ ವ್ಯವಸ್ಥೆ, ಹಾಗೆ ವರ್ಲ್ಡ್ ರೆಕಾರ್ಡ್ ಮಾಡೋದಕ್ಕೆ ಅದಕ್ಕೆ ಸಪರೇಟಾಗಿ ನಾವು ಸರ್ಟಿಫಿಕೇಟ್ಸನ್ನು ಕೊಡ್ತಾ ಇದ್ದೇವೆ ಮತ್ತು ಡೆಲಿಗೇಟ್ ಕಿಟ್ಟನ್ನು ಕೊಡ್ತಾ ಇದ್ದೇವೆ. ರಿಜಿಸ್ಟ್ರೇಷನ್ ಫೀಸ್ ಕೂಡ ತುಂಬಾ ಮಿನಿಮಲ್ ಇಟ್ಟಿದ್ದೀವಿ ಸರ್. ಎಷ್ಟು ಇಟ್ಟಿದ್ದೀರಾ ರಿಜಿಸ್ಟ್ರೇಷನ್? ಸರ್, ವಿದ್ಯಾರ್ಥಿಗಳಿಗೆ 1,500 ರೂಪಾಯಿ ಇದೆ, ಹಾಗೂ ವೈದ್ಯರಿಗೆ 2,500 ಇದೆ. PG ಮತ್ತು ಇಂಟರ್ನ್ಸ್ ಇದ್ದರೆ ಅವರಿಗೆ 2,000 ರೂಪಾಯಿನ ಚಾರ್ಜ್ ಮಾಡ್ತಾ ಇದ್ದೇವೆ ಸರ್. ನೋಡಿ, ನಾವು ಪ್ರಿವೆಂಟಿವ್ ಹೆಲ್ತ್ ಕೇರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸ್ ಕೂಡ ಮಾಡ್ತಾ ಇರೋದು. ಆ ನಿಟ್ಟಿನಲ್ಲಿ ಈ ಆಯುರ್ವೇದ ಅನ್ನೋದು ಏನು ಇವ್ರು ಮಾಡ್ತಾರೋ ರೂಟ್ಗೆ ಹೋಗ್ತಾ ಇದ್ದಾರೆ. ಇದು ಪ್ರತಿಯೊಂದು ಮನೆಗೂ ತಲುಪಿಬಿಟ್ರೆ ಆಟೋಮೆಟಿಕ್ ಹೆಲ್ತ್ ಆಗಿರ್ತದೆ, ಇಮ್ಯುನಿಟಿ ಬೂಸ್ಟ್ ಆಗಿಬಿಡುತ್ತೆ ಸರ್. ಇದನ್ನ ನಿಮ್ಗೆ ಮಾಡಬೇಕು ಅಂತ ಏನಕ್ಕೆ ಪ್ರೇರಣೆ ಆಯ್ತು? ಏನಾರ ಒಂದು ಮೋಟಿವೇಶನ್ ಇರ್ಬೇಕಲ್ಲ, ಏನಕ್ಕೋಸ್ಕರ? ನನ್ನ ಗುರುಗಳಾಗಿರುವಂತಹ ಪ್ರಸನ್ನ ನರಸಿಂಹರಾವ್ ಅಂತ ಹೇಳಿ, ಇವಾಗ ಅವರು ಎಲ್ಲ SDM ಆಯುರ್ವೇದ ಶಿಕ್ಷಣ ಸಂಸ್ಥೆಗಳ ನಿರ್ದೇಶಕರಾಗಿದ್ದಾರೆ. ಅವರು ಒಂದಿನ ನನ್ನ ಹತ್ರ ಮಾತಾಡುವಾಗ ಹೇಳಿದರು, ನಮ್ಮ BAMS ವಿದ್ಯಾರ್ಥಿಗಳು ಪ್ರಥಮ ವರ್ಷದಲ್ಲಿ ಬಂದಾಗ ಕನ್ನಡಕ ಹಾಕ್ಕೊಂಡಿರ್ತಾರೆ, ಹಾಗೆ ಇಂಟರ್ನ್ಶಿಪ್ ಮುಗಿಸಿ ಹೋಗುವಾಗ ಕೂಡ ಕನ್ನಡಕ ಹಾಕ್ಕೊಂಡಿರ್ತಾರೆ. ನಮ್ಮಲ್ಲಿ ಇಷ್ಟೆಲ್ಲ ಚಿಕಿತ್ಸೆಗಳಿದ್ದರೂ ಕೂಡ ನಮ್ಮವರು ಅದನ್ನು ಕೂಡ ಅಕ್ಸೆಪ್ಟ್ ಮಾಡೋದಿಲ್ಲ. ಸೊ ಇದನ್ನು ಹೇಗೆ ಸರಿ ಮಾಡಬೇಕು ಅನ್ನುವಂಥ ಒಂದು ವಿಷನನ್ನು ಅವರು ನನಗೆ ಕೊಟ್ಟಿದ್ದು. ಇದನ್ನೇ ಯೋಚನೆ ಮಾಡ್ತಾ ನಾವು ಜನವರಿ ಮಂತಲ್ಲಿ ನಾವು ಮಿನಿಸ್ಟ್ರಿ ಆಫ್ ಆಯುಷ್ಗೆ ಒಮ್ಮೆ ಭೇಟಿ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟ್ ಮಾಡ್ಕೊಂಡು ಹೋಗಿದ್ವಿ, ನಾನು ಮತ್ತು ನಮ್ಮ ಕಾಲೇಜ್ ಓನರ್ ಡಾಕ್ಟರ್ ರವಿಕುಮಾರ್ ಅಂತಿದ್ದಾರೆ. ಸೊ ನಾವಿಬ್ಬರು ಹೋಗಿ ಅಲ್ಲಿ ಪ್ರಾಜೆಕ್ಟನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಂದ್ರಿಯ ಆರೋಗ್ಯ ಅಭಿಯಾನ, ಸ್ವಸ್ಥ ಇಂದ್ರಿಯ ಸ್ವಸ್ಥ ಇಂಡಿಯಾ, ಈ ರೀತಿ ನಾವು ಮಾಡಬೇಕು ಅಂತ ಹೇಳಿ ಅದಕ್ಕೆ ಅಲ್ಲಿ ಅಪ್ರಿಸಿಯೇಷನ್ ಕೂಡ ಸಿಕ್ತು. ಅದಾದ ನಂತರ ನಾವು ಅದನ್ನು ಸೀರಿಯಸ್ ಆಗಿ ತಗೊಂಡು ಇದ್ರ ಬಗ್ಗೆ ನಾವೇನಾದರೂ ಮಾಡಬೇಕು ಅಂತ ಹೇಳಿ ಕೂಡಲೇ ನಾವು ಒಂದು ಆಯುರ್ಗ್ರಾಮ ಕಾಂಪಿಟೇಷನ್ ಅನೌನ್ಸ್ ಮಾಡಿದ್ವಿ. ಅದರಲ್ಲಿ ಆಯುರ್ವಿದ್ಯಾಲಯ ಅಂತ ಒಂದು ಫಸ್ಟ್ ರೌಂಡ್ ಇರುತ್ತೆ. ಫಸ್ಟ್ ಆಯುರ್ವೇದ ವಿದ್ಯಾರ್ಥಿಗಳು ಅವರು ಆ ಇಂದ್ರಿಯ ಆರೋಗ್ಯದ ಚಿಕಿತ್ಸೆಗಳನ್ನು ಮಾಡಬೇಕು.
ಹಾಗೆ ಅವರು ಕೂಡ ಈ ಇಂದ್ರಿಯ ಅತಿಯೋಗವನ್ನು ತಡೆಗಟ್ಟಬೇಕು. ಉದಾಹರಣೆಗೆ ಈಗ ನಾವು ಒಂದು ದಿನದಲ್ಲಿ ಸ್ಕ್ರೀನ್ ಟೈಮ್ ಅಂತ ಹೇಳ್ತೀವಿ ಮೊಬೈಲಲ್ಲಿ. ಸೊ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡಿದ್ರೆ ಸಿಗುತ್ತೆ. ಸೊ ತುಂಬ ಸ್ಕ್ರೀನ್ ಟೈಮ್ ಮಾಡೋದ್ರಿಂದ, ಯೂಸ್ ಮಾಡೋದ್ರಿಂದ ಕಣ್ಣುಗಳಿಗೆ ತೊಂದರೆ ಆಗುತ್ತೆ. ಸೊ ಮಕ್ಕಳುಗಳು ಕಾಲೇಜ್ನಲ್ಲಿ ಮೊಬೈಲೇ ಯೂಸ್ ಮಾಡೋದಿಲ್ಲ ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದಾರೆ. ಹಾಗೆ 5 ಇಂದ್ರಿಯಗಳನ್ನು ಪ್ರೊಟೆಕ್ಟ್ ಮಾಡೋದು. ಇಲ್ಲಿ ಇಂದ್ರಿಯ ಅಂದ ತಕ್ಷಣ ಕೇವಲ ಕಣ್ಣಲ್ಲ, ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತು ಚರ್ಮ. ಚರ್ಮ ಅಂದ ತಕ್ಷಣ ಕೇವಲ ನೋಡಲಿಕ್ಕೆ ಕಾಣುವಂಥದ್ದಲ್ಲ, ಇಲ್ಲಿ ಸ್ಪರ್ಶನೇಂದ್ರಿಯ ಅಂತ ಹೇಳ್ತೀವಿ, ಅಂದರೆ ಟಚ್ ಸೆನ್ಸೇಷನ್ ರಿಲೇಟೆಡ್. ಸೊ ಈ 5 ಇಂದ್ರಿಯಗಳಿಗೆ ಬೇಕಾದಂತಹ ಚಟುವಟಿಕೆಗಳನ್ನು ಅವರು ಮಾಡಿದರು. ಅದಾದ ನಂತರ ಅವರು ಹಳ್ಳಿಗಳಿಗೆ, ಈಗ ನಡೀತಾ ಇದೆ ಸರ್ ಆಯುರ್ಗ್ರಾಮ. ಸೊ ವಿವಿಧ ಹಳ್ಳಿಗಳಿಗೆ ಹೋಗಿ ಅವರು ಅಲ್ಲಿರೋ ಹಳ್ಳಿಯಲ್ಲಿ ಶಾಲೆಯ ಮಕ್ಕಳಿಗೆ, ಆಮೇಲೆ ಅಲ್ಲಿರುವಂಥವರಿಗೆಲ್ಲ ಕ್ಯಾಂಪ್ಗಳನ್ನು ಮಾಡಿ, ಆಮೇಲೆ ಎಕ್ಸಿಬಿಷನ್ಗಳನ್ನು ಮಾಡ್ತಾ ಇದ್ದಾರೆ. ತುಂಬ ಇನೋವೇಟಿವ್ ವೇಯಲ್ಲಿ ಇಂದ್ರಿಯ ಆರೋಗ್ಯ ಅಂದರೆ ಏನು, ಆಯುರ್ವೇದದಲ್ಲಿ ಅದಕ್ಕೆ ರಿಲೇಟೆಡ್ ಏನು ಶಕ್ತಿ ಸಾಮರ್ಥ್ಯ ಇದೆ, ಹೇಗೆ ನಾವು ಇಂದ್ರಿಯದ ಬಲವನ್ನು ಉಳಿಸ್ಕೊಳ್ಬಹುದು, ಅದರ ಬಗ್ಗೆ ತುಂಬ ಚೆನ್ನಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಸೊ ಸುಮಾರು 1800 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸುಮಾರು 20,000ಕ್ಕಿಂತ ಹೆಚ್ಚು ಜನರಿಗೆ ತಲುಪುವಂತಹ ಕೆಲಸ ಆಪ್ತಾಸ್ ಆಯುರ್ವೇದದ ಈ ಒಂದು ಕಾರ್ಯಕ್ರಮದಿಂದ ನಡೀತಾ ಇದೆ ಸರ್. ನೀವು ಇದನ್ನು ಮಾಡುವಾಗ ಏನೇನು ಚಾಲೆಂಜಸ್ ನೀವು ಫೇಸ್ ಮಾಡ್ತಿದ್ದೀರಾ ಇವತ್ತಿನ ದಿನದಲ್ಲೇ? ನಾನು ರಶ್ಮಿ ಆಯುರ್ವೇದ ಕಾಲೇಜು ಕೂಡ್ಲಿಗಿ ಹೊಸಪೇಟೆ ಹತ್ರ ಇದೆ, ಅಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಅದರ ಮುಂಚೆ ಹಾವೇರಿ ಭಾಗದಲ್ಲೂ ಕೂಡ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾವು ಪೇಷಂಟ್ಸಿಗೆ ಟೈಮ್ ಕೊಟ್ಟು ಕನ್ವಿನ್ಸ್ ಮಾಡಿದರೆ ಖಂಡಿತ ಕನ್ವಿನ್ಸ್ ಆಗ್ತಾರೆ. ಉದಾಹರಣೆಗೆ ಜನರಿಗೆ ಏನಿದೆ ಅನ್ನೋದು ಮಾಹಿತಿ ಗೊತ್ತಿಲ್ಲ. ನಾನು ಎಲ್ಲೋ ಓದಿದ್ದೆ, ದ ಬೆಸ್ಟ್ ಡಾಕ್ಟರ್ ಈಸ್ ಒನ್ ಹೂ ಎಜುಕೇಟ್ ಪೇಷಂಟ್ಸ್ ಅಂತ ಹೇಳ್ತಾರೆ. ಅಂದರೆ ನಾವು ಕೇವಲ ಇಲ್ಲಿ ಲಕ್ಷಣಗಳನ್ನು ಸರಿ ಮಾಡಿಬಿಟ್ರೆ ರೋಗ ಗುಣ ಆಯಿತು ಅನ್ನೋದು ಆಯುರ್ವೇದದ ಉದ್ದೇಶ ಅಲ್ಲ. ಆಯುರ್ವೇದ ಶಾಸ್ತ್ರಗಳಲ್ಲಿ ಏನು ಹೇಳುತ್ತೆ ಅಂತ ಹೇಳಿದರೆ ಅಪುನರ್ಭವ ಅಂತ ಹೇಳಿ, ಅಂದರೆ ಆ ವ್ಯಕ್ತಿಗೆ ರೋಗ ಮತ್ತೆ ಬರಬಾರದು ಅನ್ನುವಂತಹ ಸ್ಥಿತಿಗೆ ನಾವು ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ. ಆವಾಗ ಆಯುರ್ವೇದದಲ್ಲಿ 3 ಸಿದ್ಧಾಂತಗಳಿದೆ. ಅದನ್ನು ನಾವು ತ್ರಿಸೂತ್ರ ಅಂತ ಕರಿತೀವಿ. ಹೇತು, ಲಿಂಗ, ಔಷಧ ಅಂತ. ಹೇತು ಅಂದರೆ ರೋಗದ ಕಾರಣ ಏನು ಅಂತ ಹೇಳಿ. ಆಮೇಲೆ ಪುನರ್ವಸು ಆತ್ರೇಯ ಮಹರ್ಷಿಗಳು ತುಂಬ ಚೆನ್ನಾಗಿ ಹೇಳ್ತಾರೆ. ಆಯುರ್ವೇದ ವೈದ್ಯರು ಏನು ಮಾಡ್ತಾರೆ ಅಂತ ಹೇಳುವಾಗ, ವ್ಯಾಧಿನ್ ಮೂಲ ವಿಪರ್ಯಯಣ ಉಪಚರಂತ ಅಂತ ಹೇಳಿ, ಅಂದರೆ ವ್ಯಾಧಿಯ ಅಂದರೆ ರೋಗದ ರೂಟ್ ಕಾಸ್ ಏನಿರುತ್ತೆ ಅದನ್ನು ವಿರುದ್ಧವಾಗಿ ನಾವು ಚಿಕಿತ್ಸೆ ಮಾಡಿ ಮತ್ತೆ ಸಾಮ್ಯಾವಸ್ಥೆಗೆ ತರ್ತೀವಿ ಅಂತ ಹೇಳಿ. ಈ ಕೆಲಸ ಆಗಬೇಕು ಅಂದರೆ ಡಾಕ್ಟರ್ ಹ್ಯಾಸ್ ಟು ಐಡೆಂಟಿಫೈ ದ ರೂಟ್ ಕಾಸ್. ರೂಟ್ ಕಾಸು ನಾನು ನಿಮಗೆ ಲಕ್ಷಣಗಳು ನೋಡಿ ಹೇಳಲಿಕ್ಕೆ ಬರಲ್ಲ. ಸೊ ನಾನು ನೋಡುವಂಥ ಪೇಷಂಟ್ಸ್ಗೆ ಮಿನಿಮಮ್ ಒಂದು 30 to 40 ಮಿನಿಟ್ಸ್ ನಾನು ಟೈಮ್ ಸ್ಪೆಂಡ್ ಮಾಡಿ ಅವರ ಇಡೀ ದಿನಚರ್ಯವನ್ನು ಕೇಳ್ತೀವಿ. ಬೆಳಿಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋ ತನಕ ಅವ್ರು ಏನು ಲೈಫ್ ಸ್ಟೈಲಲ್ಲಿ ಆಹಾರ ಇರ್ಬೋದು, ವಿಹಾರ ಇರ್ಬೋದು, ಏನು ವ್ಯತ್ಯಾಸ ಇದೆ ಅಂತ ಐಡೆಂಟಿಫೈ ಮಾಡಿ ಅದರ ಜೊತೆಗೆ ಚಿಕಿತ್ಸೆ ಕೊಟ್ಟಾಗ ಖಂಡಿತವಾಗಿ ಇಲ್ಲಿ ಸ್ಪೀಡಾಗಿ ಆಗಬೇಕು ಅನ್ನೋದು ಅಷ್ಟೇ ಅಲ್ಲ, ಸರಿಯಾಗಿ ಆಗಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ಆಗಿರೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟ್ಸ್ಗಳು ಕೂಡ ಸಿಗ್ತಾ ಇದೆ. ಎಷ್ಟೋ ವರ್ಷಗಳಿಂದ ಇರುವಂಥ ಕಾಯಿಲೆಗೆ ಮತ್ತೆ ಅವರಿಗೆ ಆ ಸಮಸ್ಯೆ ಬರದೇ ಇರೋ ಹಾಗೆ ನಾವು ಚಿಕಿತ್ಸೆ ಮಾಡ್ತಾ ಇದ್ದೇವೆ. ಒಂದೇ ಒಂದು ಉದಾಹರಣೆ ನಾನು ಪ್ರತಿಯೊಬ್ಬ ಪೇಷಂಟಿಗೂ ಹೇಳ್ತೀನಿ, ನಿಮ್ಮ ಮುಂದೆ ಕೂಡ ಹಂಚ್ಕೊಳ್ತೀನಿ. ನಾನು ಪೇಷಂಟ್ಸಿಗೆ ಕೇಳೋದು, ನೀವು ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದೀರಾ, ದೋಣಿಯಲ್ಲಿ ಸಡನ್ ಆಗಿ ಒಂದು ಹೋಲ್ ಆಗುತ್ತೆ, ಅದಾದ ಕೂಡಲೇ ನೀರು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ 2 ಆಪ್ಷನ್ ಇದೆ. ಒಂದು ಬಕೆಟಿಂದ ನೀವು ನೀರನ್ನು ಹೊರಗೆ ಹಾಕ್ತಾ ಹೋಗ್ಬೋದು, ಇಲ್ಲ ಅಂತ ಹೇಳಿದರೆ ಹೇಗಾದರೂ ಮಾಡಿ ಆ ತೂತನ್ನು ಮುಚ್ಚಬೇಕು. ಸೊ ನೀವಾದರೆ ಏನು ಮಾಡ್ತೀರಾ ಸರ್? ಸಿಚುವೇಶನ್ ನೋಡಿ ಅವಾಗ ಏನಾಗುತ್ತೋ ಅದು ಯೋಚನೆ ಮಾಡ್ತೀವಿ. ಖಂಡಿತ ಯಾರೇ ಆದ್ರೂ ಬಕೆಟಿಂದ ನೀರು ಹೊರಗೆ ಹಾಕ್ತಾ ಹೋದರೆ ಎಷ್ಟು ಹಾಕಿದ್ರೂ ಮುಗಿಯೋದಿಲ್ಲ, ನೀರು ಬರ್ತಾನೆ ಇರುತ್ತೆ. ಆವಾಗ ನಾವು ಹೇಗಾದರೂ ಮಾಡಿ ರಂಧ್ರವನ್ನು ಕ್ಲೋಸ್ ಮಾಡಿದರೆ ಆಮೇಲೆ ನೀರು ತುಂಬೋದು ನಿಲ್ಲುತ್ತೆ, ಮತ್ತೆ ಇರೋ ನೀರನ್ನು ಹೊರಗೆ ಹಾಕ್ಬೋದು. ಇದೇ ಉದಾಹರಣೆಯನ್ನು ನಮ್ಮ ದೇಹಕ್ಕೆ ನಾವು ಪರಿಗಣಿಸ್ಕೊಂಡ್ರೆ ರೋಗಗಳು ಬರಲಿಕ್ಕೂ ಕೂಡ ಒಂದಿಷ್ಟು ಕಾರಣಗಳಿರುತ್ತೆ. ನೀವು ಆ ಕಾರಣಗಳನ್ನು ತಡೆದೇ ನೀವು ಎಷ್ಟೇ ಮೆಡಿಸಿನ್ಸ್ಗಳನ್ನು ಕೊಟ್ಟು ನಾವು ಅದನ್ನು ಗುಣ ಮಾಡ್ತೀವಿ ಅಂತ ಹೇಳಿದರೆ, ಒಂದು ಕಡೆಯಿಂದ ನೀವು ಮೆಡಿಸಿನ್ ಕೊಡ್ತಾ ಇದ್ದೀರಾ, ಇನ್ನೊಂದು ಕಡೆಯಿಂದ ರೋಗ ಬರುವಂಥ ಕಾರಣವನ್ನು ಫಾಲೋ ಮಾಡ್ತೀರಾ. ಕಾರಣಗಳು ಏನೂ ಆಗಿರ್ಬೋದು ಸರ್. ಉದಾಹರಣೆಗೆ ನೀವು ನೀರು ಕುಡಿದೇ ಇದ್ರೂ ಪ್ರಾಬ್ಲಮ್ ಆಗ್ಬೋದು, ನೀರು ಜಾಸ್ತಿ ಕುಡಿದ್ರೂ ಪ್ರಾಬ್ಲಮ್ ಆಗ್ಬೋದು. ಅದಕ್ಕೆ ಆಯುರ್ವೇದದಲ್ಲಿ ಸ್ವಸ್ಥ ಆ ಪದದ ಅರ್ಥನೇ ಒಂದು ಸ್ಟೇಬಲ್, ಅಂದರೆ ಒಂದು ಬ್ಯಾಲೆನ್ಸ್ಡ್ ಸ್ಟೇಟಲ್ಲಿ ಇರುವವನೇ ಸ್ವಸ್ಥ ಅಂತ ಹೇಳಿ, ಅಂದರೆ ಎಲ್ಲದನ್ನು ಬ್ಯಾಲೆನ್ಸ್ಡ್ ಆಗಿಡಬೇಕು ಅಂತೇಳಿ. ಆದರೆ ನಾವಿವತ್ತು ಎಲ್ಲದನ್ನು ಅತಿಯೋಗ ಮಾಡ್ತೀವಿ, ಕೆಲವೊಂದನ್ನು ಅಯೋಗ ಮಾಡ್ತೀವಿ, ಕೆಲವೊಂದನ್ನು ಮಿಥ್ಯಾಯೋಗ ಮಾಡ್ತೀವಿ ಅಂತ ಹೇಳ್ತೀವಿ. ಸೊ ಈ ರೀತಿ ಇರುವಂಥ ಸಿಚುವೇಷನಲ್ಲಿ ನಾವು ಕೇವಲ ಮೆಡಿಸಿನ್ಸ್ ಕೊಟ್ಟು ಟ್ರೀಟ್ ಮಾಡೋದಲ್ಲದೆ ಅವರಿಗೆ ಅರ್ಥ ಮಾಡಿಸಿದರೆ ತುಂಬ ಒಳ್ಳೆ ರೀತಿಯಲ್ಲಿ ಆಗುತ್ತೆ. ಆ್ಯಂಡ್ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ ಸರ್. ಜನರು ರೆಡಿ ಇದ್ದಾರೆ, ನಾವು ಅದನ್ನು ಅವರಿಗೆ ಅದೇ ರೀತಿಯಲ್ಲಿ ಅವರಿಗೆ ಒದಗಿಸ್ಕೊಡ್ಬೇಕು ಅಂಥೇಳಿ ನಾನು ಅಂದ್ಕೊಂಡಿದ್ದೀನಿ ಸರ್. ಅದ್ಭುತವಾಗಿ ಹೇಳಿದರೆ, ಇವಾಗ ಆಯುರ್ವೇದ ಕೆರಿಯರ್ ಹೇಗಿದೆ, ಫ್ಯೂಚರ್ ಹೇಗಿದೆ ಆಯುರ್ವೇದ ನಿಮ್ಮ ಪ್ರಕಾರ? ನನಗೆ ಈ ಪ್ರಶ್ನೆ ಈ ಟೈಮಲ್ಲಿ ತುಂಬ ಜನ ಕೇಳ್ತಾರೆ. ಈಗ PUC ಆಗಿ ನೀಟ್ ಎಲ್ಲ ಆದ ನಂತರ ಎಲ್ಲ ಕೇಳ್ತಾರೆ.
ನಾನು ಒಂದೇ ಉತ್ತರ ಹೇಳೋದು ಸರ್, ಯಾವುದೇ ಒಂದು ಸೈನ್ಸಿನ ಸ್ಕೋಪ್ ಅನ್ನೋದು ಆ ಸೈನ್ಸ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ, ಆ ಸೈನ್ಸ್ ನ ಕಲಿತಂತಹ ವ್ಯಕ್ತಿಯ ಗುಣಲಕ್ಷಣಗಳ ಮೇಲೆ ಹೋಗುತ್ತೆ. ಈಗ ಉದಾಹರಣೆಗೆ ಆಯುರ್ವೇದವನ್ನ ಕಲಿತು ತುಂಬಾ ಹೆಸರು ಮಾಡಿದವರು ಇದ್ದಾರೆ, ಆಯುರ್ವೇದವನ್ನ ಕಲಿತು ಏನೂ ಮಾಡದೇ ಇರೋರು ಇದ್ದಾರೆ, MBBS ಕಲ್ತೂ ತುಂಬಾ ಅಚೀವ್ ಮಾಡಿದವರು ಇದ್ದಾರೆ, MBBS ಕಲ್ತೂ ಏನೂ ಮಾಡದೇ ಇರೋರು ಇದ್ದಾರೆ. ಅಂದ್ರೆ ಇದು ಆ ಸೈನ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ. ಸೈನ್ಸಿಗೆ ಸ್ಕೋಪ್ ಇರೋದಕ್ಕೆ ಇವತ್ತಿನ ತನಕ ಆಯುರ್ವೇದ ಉಳ್ಕೊಂಡು ಬಂದಿದೆ. ಬಟ್ ಇವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ಒಂದು ಮಾರ್ಗದರ್ಶನದಲ್ಲಿ ಏನು ಬದಲಾವಣೆಗಳಾಗ್ತಾ ಇದೆ, 2014ರಲ್ಲಿ ನಮಗೆ ಒಂದು ಮಿನಿಸ್ಟ್ರಿ ಆಫ್ ಆಯುಷ್ ಅಂತ ಮಾಡಿದ ನಂತರ ಇವಾಗ ಒಂದು ದಶಕ ಕಳೆದಿದೆ 2024ರಲ್ಲಿ. ಆ 10 ವರ್ಷದಲ್ಲಿ ತುಂಬ ದೇಶಗಳಲ್ಲಿ ಆಯುರ್ವೇದವನ್ನು ಪ್ರಾಕ್ಟೀಸ್ ಮಾಡಲಿಕ್ಕೆ ಬೇಕಾಗುವಂತಹ ಒಂದು ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡುವ ಪ್ರಯತ್ನ ಗೌರ್ಮೆಂಟ್ ಸತತವಾಗಿ ಮಾಡ್ತಾ ಇದೆ. ಈಗ ಹೇಗೆ ಯೋಗ ಅನ್ನೋದನ್ನ ಎಲ್ಲ ಜಗತ್ತಿಗೆ ಕೊಂಡೊಯ್ದೆವು, ಹಾಗೆ ಆಯುರ್ವೇದ ಕೂಡ ಹೋಗುತ್ತೆ. ಸೊ ನಾವು ಕಾಯಬೇಕಾಗತ್ತೆ, ಆದರೆ ಖಂಡಿತ ಬರುವಂತಹ ಒಂದು 10 ವರ್ಷದಲ್ಲಿ ತುಂಬ ಡಿಮ್ಯಾಂಡ್ ಬರುತ್ತೆ. ಆ್ಯಂಡ್ ಅದನ್ನು ನಾವು ಈಗಲೇ ನೋಡ್ತಾ ಇದ್ದೀವಿ. ನಾವು ಆಯುರ್ವೇದವನ್ನೇ ಸರಿಯಾಗಿ ಫಾಲೋ ಮಾಡಿದ್ರೆ ಖಂಡಿತ ಒಳ್ಳೆ ಕರಿಯರ್ ಇದೆ. ಆಮೇಲೆ ಈ ಪ್ರೊಫೆಷನ್ ಅನ್ನುವಂಥದ್ದು ಯಾರೋ ಜಾಬ್ ಕೊಡುವಂತಹ ಪ್ರೊಫೆಷನ್ ಅಲ್ಲ ಸರ್. ಈಗ ಇಂಜಿನಿಯರಿಂಗ್ ಮಾಡಿದವರು ಜಾಬನ್ನು ಅರಸ್ಕೊಂಡು ಹೋಗ್ಬೋದು. ಹಾಗೆ ನೀವು ಡಾಕ್ಟರ್ ಆಗ್ತೀರಂದರೆ ನಿಮ್ಮದೇ ಒಂದು ಸೆಟಪ್ಪನ್ನು ಮಾಡಿ ನೀವು ಸೊಸೈಟಿಗೆ ಸರ್ವಿಸ್ ಮಾಡಬೇಕು. ಹಾಗೆ ಅದರಲ್ಲಿ ನಿಮ್ಮ ಆದಾಯ ಕೂಡ ನೀವು ಗಳಿಸ್ಬೋದು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳು ಗೌರ್ಮೆಂಟಿಂದ ಸಪೋರ್ಟ್ ಈಗ ಸಿಗ್ತಾ ಇದೆ. ಸೊ ಹಾಗೆ ನಮ್ಮ ಸಂಸ್ಥೆ ಕೂಡ ಈ ಕೆಲಸವನ್ನು ಮಾಡ್ತಾ ಇದೆ ಸರ್. ಈಗ ತುಂಬ ಜನ ಇಂಟರ್ನ್ಶಿಪ್ಪಲ್ಲಿ ಕಲಿಬೇಕು ಅನ್ನೋ ಆಸಕ್ತಿ ಇರೋರಿಗೆ ಅವಕಾಶ ಸಿಕ್ಕಿರೋದಿಲ್ಲ. ಅವರಿಗೆ ನಮ್ಮ ಒಂದು ದೃಢಬಲ ಇಂಟರ್ನ್ಶಿಪ್ ಅಂತ ಒಂದು ಪ್ರೋಗ್ರಾಮ್ ಮಾಡಿ ಬೇರೆ ಬೇರೆ ಆಯುರ್ವೇದ ಗುರುಗಳ ಹತ್ರ ನಾವು ಕಳಿಸಿ ಅವರನ್ನು ಟ್ರೈನ್ ಮಾಡಿ ಆಯುರ್ವೇದನೇ ಪ್ರಾಕ್ಟೀಸ್ ಮಾಡೋ ಹಾಗೆ ನಾವು ರೆಡಿ ಮಾಡ್ತಾ ಇದ್ದೇವೆ ಸರ್. ಬಟ್ ನಮ್ಮ ದೇಶದಲ್ಲಿ ನಮ್ಮ ಸಿಸ್ಟಮ್ಗೆ ಬೆಲೆ ಇಲ್ಲ ಅಂತ ನಿಮಗೂ ಗೊತ್ತು, ನನಗೂ ಗೊತ್ತು. ಬಟ್ ಬೇರೆ ಸಿಸ್ಟಮ್ ಬೆಲೆ ಜಾಸ್ತಿ. ಅದೇ ನೀವು ಚೈನಾಗೆ ಹೋದರೆ ಫಸ್ಟ್ ಪ್ರಯಾರಿಟಿ ಅವ್ರಿಗಿರುತ್ತೆ, ನಂತರ ನಿಮಗೆ ಬೇರೆ ಮಾಡರ್ನ್ ಮೆಡಿಸಿನ್ನ ವೆಲ್ಕಮ್ ಮಾಡ್ತಾರೆ ಅವರು. ಎಲ್ಲಿ ಪ್ರಾಬ್ಲಮ್ ಆಗ್ತಾಯಿದೆ? ಖಂಡಿತ ಒಂದು ಇವತ್ತು ನೀವು ಏನಾದರೂ ಹೈಯೆಸ್ಟ್ ಚಾಲೆಂಜ್ಗಳನ್ನು ಫೇಸ್ ಮಾಡೋರು ಯಾರು ಇವತ್ತು ಸೊಸೈಟಿಯಲ್ಲಿ ಅಂತ ಕೇಳಿದರೆ ಒಬ್ಬ ಆಯುರ್ವೇದ ವೈದ್ಯ ಅಂತ ಹೇಳ್ಬೋದು. ಯಾಕಂದರೆ ಹಿ ಹ್ಯಾಸ್ ಟು ಕನ್ವಿನ್ಸ್ ಲಾಟ್ ಆಫ್ ಪೀಪಲ್. ಈ ಕನ್ವಿನ್ಸ್ ಮಾಡುವಂತಹ ಜವಾಬ್ದಾರಿ ಅಥವಾ ಒತ್ತಡ ಬೇರೆ ವೈದ್ಯಕೀಯದವರಿಗಿಲ್ಲ. ಆಮೇಲೆ ಅಲ್ಲಿನ ಪ್ರಯಾರಿಟೀಸ್ಗಳು ಮತ್ತು ಆಯುರ್ವೇದಕ್ಕೆ ಇರುವಂತಹ ಪ್ರಯಾರಿಟೀಸ್ಗಳು ತುಂಬ ಡಿಫ್ರೆಂಟ್ ಇದೆ. ಸೊ ಒಂದು ತುಂಬ ಜನ ಇಲ್ಲಿಗೆ ಬರೋರು ಆಯುರ್ವೇದನೇ ಬೇಕು ಅಂತ ಬಂದಿರೋದಿಲ್ಲ, MBBS ಹೋಗಿ ಸೀಟ್ ಸಿಕ್ಕಿಲ್ಲ ಅಂತ ಬಂದಿರುವಂಥ ವಿದ್ಯಾರ್ಥಿಗಳಿರ್ತಾರೆ. ಹಾಗೆ ಅವರ ಹಣಕಾಸು ಮತ್ತು ಆರ್ಥಿಕ ಪರಿಸ್ಥಿತಿಯ ಸಲುವಾಗಿ ಬೇರೆ ಪದ್ಧತಿಗಳನ್ನು ಫಾಲೋ ಮಾಡುವಂಥದ್ದು ಕೂಡ ಆಗುತ್ತೆ. ಸೊ ಇದೆಲ್ಲ ಚಾಲೆಂಜಸ್ ಇದೆ ಸರ್. ಅದಕ್ಕೋಸ್ಕರ ನಾವು ಫೈನಾನ್ಷಿಯಲಿ ಸ್ಟೇಬಲ್ ಆಗಬೇಕು ಅಂತ ಹೇಳಿದರೆ ತುಂಬ ಬೇರೆ ಬೇರೆ ರೀತಿಯ ಪ್ರಾಜೆಕ್ಟ್ಸ್ಗಳನ್ನು ನಾವು ಆಯುರ್ವೇದದಲ್ಲಿ ಮಾಡಿ ಒಬ್ಬ ಆಯುರ್ವೇದ ವೈದ್ಯ ಕೂಡ ಸ್ಟೇಬಲ್ ಆಗಿ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮಾಡಿ ತೋರಿಸಿದ್ರೆ ಖಂಡಿತ ಇದಾಗತ್ತೆ. ಆಮೇಲೆ ಚೈನಾದು ನೀವು ಹೇಳಿದ ಹಾಗೆ ಅಲ್ಲಿ ಇರುವಂತಹ ವ್ಯವಸ್ಥೆ ಮತ್ತು ಭಾರತದಲ್ಲಿನ ರಾಜಕೀಯ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ನಮ್ಮಲ್ಲಿ ತುಂಬ ಬ್ರೈನ್ ವಾಶ್ ನಡೆದಿದೆ ಸರ್ ಇಂಡಿಯಾದಲ್ಲಿ. ಅಂದರೆ ನಮ್ಮದನ್ನು ಕೀಳಾಗಿ ಕಾಣುವಂತಹ ಪ್ರವೃತ್ತಿ ಬಹಳ ಮುಂಚೆಯಿಂದ ಇದೆ. ಅಂದರೆ ಬ್ರಿಟಿಷರು ಬಂದು ಹೋದ ನಂತರ ಅದೊಂದು ಮಾನಸಿಕತೆಯ ಶಿಫ್ಟ್ ಅದು. ಸೊ ಈ ರೀತಿಯ ಬದಲಾವಣೆಗಳು ನಿಮಗೆ ಸ್ವಲ್ಪ ಸಮಯದಲ್ಲಿ ಆಗಲ್ಲ. ಇಟ್ ಟೇಕ್ಸ್ ಡಿಕೇಡ್ಸ್. ಅಂದರೆ ತುಂಬ ಜನ್ರೇಷನ್ ಟು ಜನ್ರೇಷನ್, ಎಷ್ಟೋ ವರ್ಷಗಳ ನಂತರ ನಮಗೆ ಆಯುರ್ವೇದವನ್ನು ಮೇಲೆತ್ತಬೇಕು ಅನ್ನುವಂಥ ಸರ್ಕಾರ ಸಿಕ್ಕಿದೆ. ಅದೇ ಈಗ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಮಗೆ ಸಪೋರ್ಟ್ ಇದೆ, ಸ್ಟೇಟ್ ಗೌರ್ಮೆಂಟಲ್ಲಿ ಒಂದು ರೀತಿ ಇರುತ್ತೆ. ಅದಕ್ಕೆ ಈ ರಾಜಕೀಯ ಚಾಲೆಂಜಸ್ ತುಂಬ ಇದೆ, ಸಾಮಾಜಿಕವಾಗಿ ಕೂಡ ತುಂಬ ಚಾಲೆಂಜಸ್ ಇದೆ ಸರ್. ಅದನ್ನೆಲ್ಲ ಫೇಸ್ ಮಾಡೋದು ಹೈಯೆಸ್ಟ್ ರೆಸ್ಪಾನ್ಸಿಬಿಲಿಟಿ ಆಯುರ್ವೇದದವನಿಗಿದೆ. ಅವನ್ನೆಲ್ಲ ಕಡೆ ಚಾಲೆಂಜಸ್ ಫೇಸ್ ಮಾಡ್ತಾನೆ ಹೋಗ್ತಾನೆ. ಹಾಗೆ ಪರಿಸ್ಥಿತಿ ಇದೆ ನೋಡಿ. ಯಂಗ್ಸ್ಟರ್ ಹೇಳ್ತಾ ಇದ್ದಾರೆ ಈ ಸಮಸ್ಯೆ ಆ ಸಮಸ್ಯೆ ಇದೆ ಅಂತ. ನಿಮಗೋಸ್ಕರ ಆಯುಷ್ TV ಅಂತ ಇದೆ, ನೀವು ಬರಬೇಕು. ಯಾರು ಬರಲ್ಲ. ನಮ್ಮ ಆಯುಷ್ ಡಾಕ್ಟರ್ಸ್ಗಳು ಕೂತ್ಕೊಂಡಿದ್ರೆ ಎಲ್ಲಾಗುತ್ತೆ. ಅಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಕೆರಿಯರ್ ಯಾರಿಂದ ಆಗುತ್ತೆ ಅಂದರೆ ವ್ಯಕ್ತಿಯಿಂದ ಆಗುತ್ತೆ. ವ್ಯಕ್ತಿ ಯಾರು? ನೀವುಗಳು. ಲೀಡರ್ಶಿಪ್ ಕ್ವಾಲಿಟಿ ನೀವು ಡೆವಲಪ್ ಮಾಡ್ಕೋಬೇಕಾಗತ್ತೆ. ನೀವು ಮಾಡ್ಕೊಳ್ದೆ ಆಯುರ್ವೇದ ಚೆನ್ನಾಗಿದೆ, ನಮ್ಮ ದೇಶ ಚೆನ್ನಾಗಿದೆ, ಇವರು ಪ್ರಧಾನಮಂತ್ರಿ ಬಂದರೆ ಇಲ್ಲಿ ಲಿಫ್ಟ್ ಮಾಡಬೇಕು, ಈ ಸರ್ಕಾರ ಮಾಡ್ಬೇಕು, ನೀವೇನು ಮಾಡ್ತಿದ್ದೀರಾ? ಇಲ್ಲಿ ನಮ್ಗೆ ಬೇಕಾಗಿರೋದು ಎಂಟೈರ್ ಆಯುಷ್ ಡಾಕ್ಟರ್ಸು ಒಗ್ಗಟ್ಟಾಗಬೇಕು,
ಒಗ್ಗಟ್ಟಾಗ್ಬಿಟ್ಟು ಎಲ್ಲ ಪೂರಕವಾಗಿ ವರ್ಕ್ ಮಾಡಿದ್ರೆ ನಮ್ಗೆ ಪೂರಕವಾಗಿ ಅದಾದ ಎನ್ವಿರಾನ್ಮೆಂಟ್ ಆಟೋಮೆಟಿಕ್ ಸಿಗುತ್ತೆ ಸರ್. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಒಗ್ಗಟ್ಟಿದೆಯೋ ಇಲ್ವೋ ಡೈರೆಕ್ಟಾಗಿ ಹೇಳಿ ನಿಮಗೆ, ನಮ್ಮ ಆಯುಷ್ ಸಿಸ್ಟಮಲ್ಲಿ ಒಗ್ಗಟ್ಟಿದೆಯೋ ಇಲ್ವೋ? ಒಗ್ಗಟ್ಟು ಬೇಕು ಸರ್. ಇನ್ನು ಯಾಕಿಲ್ಲ? ಯಾಕೆ ಅಂತ ಹೇಳಿದ್ರೆ ಸರ್, ಇದರಲ್ಲಿ ತುಂಬಾ ರೀತಿಯ ಚಿಂತನೆಗಳಿರುವಂತಹ ವ್ಯಕ್ತಿಗಳಿದ್ದಾರೆ. ಅಂದ್ರೆ ಈಗ ಉದಾಹರಣೆ ಹೇಳದಿದ್ರೆ, ಕೆಲವೊಬ್ರು ಪ್ಯೂರ್ ಆಯುರ್ವೇದನೇ ಮಾಡ್ಬೇಕು ಅನ್ನುವಂತ ಒಂದು ಪಂಗಡ ಸಿಗ್ಬಹುದು, ಕೆಲವೊಬ್ರು ಇಂಟಿಗ್ರೇಷನ್ ಬೇಕು ಅನ್ನುವಂತಹ ಒಂದು ಪಂಗಡ ಸಿಗಬಹುದು, ಮತ್ತೆ ಕೆಲವೊಬ್ರು ನಾವು ರಿಸರ್ಚ್ ಮಾಡ್ಲೇಬೇಕು ಅನ್ನುವಂತಹ ವ್ಯಕ್ತಿಗಳು ಕೆಲವೊಬ್ರು ಇದ್ದಾರೆ. ಇನ್ನು ಕೆಲವೊಬ್ರು ರಿಸರ್ಚ್ ಅವಶ್ಯಕತೆ ಇಲ್ಲ, ನಮ್ಮ ಗುರುಗಳು ಹೇಳಿದ್ದಾರೆ ಅಂದ್ಮೇಲೆ ಅದು ಸತ್ಯ ಅನ್ನುವಂಥವ್ರು ಇದ್ದಾರೆ. ಸೊ ಯಾರು ತಪ್ಪಲ್ಲ, ಎಲ್ಲರ ಉದ್ದೇಶ ಒಂದೇ ಆಗಿದ್ದಿದ್ರೆ ಒಗ್ಗಟ್ಟು ಆಗೇ ಆಗತ್ತೆ. ಈಗ ಪರಿಸ್ಥಿತಿಗಳಿಗೆ ಬೇರೆ ಬೇರೆ ನಾವು ಹಿಂದೆ ಬದಲಾವಣೆಗಳನ್ನ ಮಾಡ್ಕೊಂಡಿರ್ಬೋದು, ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಮತ್ತೆ ನಾವು ಆಯುರ್ವೇದವನ್ನ ಮೇಲ್ ತಗೊಂಡು ಹೋಗ್ಬೇಕು ಅಂದ್ರೆ ನೀವು ಹೇಳಿದ ಹಾಗೆ ಒಗ್ಗಟ್ಟು ಆಗ್ಲೇಬೇಕು. ಆ ಒಗ್ಗಟ್ಟಾಗ್ಲಿಕ್ಕೆ ಬೇಕಾದಂತಹ ಕೆಲಸವನ್ನ ಆಯುಷ್ ಟಿವಿ ಮಾಡ್ತಾ ಇರೋದು ತುಂಬಾ ಪ್ರಶಂಸನೀಯ ಸರ್. ಯಾಕಂದ್ರೆ ಇದರಿಂದ ಏನು ಲಾಭ ಆಯುಷ್ ಟಿವಿಗಿಲ್ಲ. ಯಾವುದೇ ಒಂದು ಲಾಭ ಇಲ್ಲದೆ ಎಲ್ಲರನ್ನ ಒಗ್ಗೂಡಿಸಿ ಇಡೀ ಒಂದು ಆಯುರ್ವೇದ ಸಿಸ್ಟಮನ್ನು ಮೇಲೆ ತರಬೇಕು ಅಂತ ಹೇಳೋದು ಅದೊಂದು ಚಾಲೆಂಜ್. ಆ್ಯಂಡ್ ಅದನ್ನು ತುಂಬ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಾ ಸರ್. ನಮ್ಗೆ ಇಂಟಿಗ್ರೇಷನೂ ಬೇಕು, ಆಯುರ್ವೇದನೂ ಕಂಪ್ಲೀಟಾಗಿ ಮಾಡೋದು ಬೇಕು. ಬಟ್ ಎಲ್ಲ ಆಗಬೇಕಂದ್ರೆ ಯೂನಿಟಿ ಇರಬೇಕು. ನೀವು ಸಪ್ರೆಸ್ ಮಾಡಬೇಡಿ. ನೋ ಪಾಲಿಟಿಕ್ಸ್. ಪಾಲಿಟಿಕ್ಸ್ ಇಸ್ ನಾಟ್ ಗುಡ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಿ ನೇಷನ್. ಈಗ ನಮ್ಮ ಆಯುಷ್ ಸಿಸ್ಟಮ್ ಬಂದ್ಬಿಟ್ಟು ನಮ್ಮ ದೇಶದ್ದು, ಇವಾಗ ಯೋಗ ನಮ್ಮದು, ಸಿದ್ಧ ನಮ್ಮದು, ಆಯುರ್ವೇದ ನಮ್ಮದು, ವರ್ಲ್ಡನ್ನ ರೂಲ್ ಮಾಡ್ಬೋದು. ಇಲ್ಲಿ ನಮ್ಮಲ್ಲಿ ಏನಾಗಿದೆ, ಹಿಂದೆ ರಾಜರುಗಳು ಒಂದು ದೇಶ ಇನ್ನೊಂದು ದೇಶಕ್ಕೆ ಹೋಗ್ತಿದ್ದಿಲ್ಲ, ಅಲ್ಲೇ ಪಕ್ಕಪಕ್ಕನೇ ಕಿತ್ತಾಡೋರು. ಇವತ್ತು ಅದೇ ಆಗ್ತಿರೋದು. ಈ ಹಾಸ್ಪಿಟ್ಲು, ಈ ಕ್ಲಿನಿಕ್ಕು ಪಕ್ಕಪಕ್ಕನೇ ಕಿತ್ತಾಡ್ತಾ ಇದ್ವಿ. ಹೊರ ದೇಶದಲ್ಲಿ ಎಕ್ಸ್ಪ್ಲೋರ್ ಯಾಕೆ ಮಾಡಬಾರ್ದು, ನಮ್ಮ ಪವರ್ ರಿಚ್ನೆಸ್ ಅಲ್ಲಾಕೆ ತೋರಿಸ್ಬಾರ್ದು? ಇದ್ರ ಬಗ್ಗೆ ತಾವೇನು ಹೇಳ್ತಾರೆ ಸರ್? ಹೊರ ದೇಶಗಳಿಗೆ ನಾವು ಆಯುರ್ವೇದನ ತಗೊಂಡುಕೊಂಡು ಹೋಗಬೇಕು ಅಂತ ಹೇಳಿದ್ರೆ ಅದರದ್ದೇ ಆದ ಚಾಲೆಂಜಸ್ ಇದೆ. ಅಲ್ಲಿಗೆ ರಿಸರ್ಚಿನ ಇಂಪಾರ್ಟೆನ್ಸ್ ಬರೋದು. ನೀವು ಕೇಳಿದ್ರಲ್ಲ, ಅಲ್ಲಿ ಅವರು ಒಂದು ಮಾಡರ್ನ್ ಸಿಸ್ಟಮನ್ನೇ, ಅವರ ಒಂದು ಮಾಡರ್ನ್ ಸೈನ್ಸನ್ನು ಇಟ್ಕೊಂಡು ಎವಿಡೆನ್ಸ್ ಬೇಸ್ಡ್ ಅಂತ ಹೇಳಿ ಅವ್ರು ಅದನ್ನು ಮಾತ್ರ ಅಕ್ಸೆಪ್ಟ್ ಮಾಡ್ತೀವಿ ಅನ್ನುವಂತಹ ನಿಯಮಗಳನ್ನು ಅವರು ಮಾಡ್ಕೊಂಡಿದ್ದಾರೆ. ಸೊ ಕೇವಲ ಇದು ನಮ್ಮ ಭಾರತದಲ್ಲಿ ಅಂದಿದ್ದಕ್ಕೆ ಮಾತ್ರ ಅವ್ರು ಅಕ್ಸೆಪ್ಟ್ ಮಾಡೋದಿಲ್ಲ, ಅವರಿಗೆ ಅವರ ಭಾಷೆಯಲ್ಲಿ ಹೇಳುವಂತಹ ಅಗತ್ಯ ಇದೆ. ಹಾಗಂತ ಆಯುರ್ವೇದದಲ್ಲಿ ಹೇಳಿರೋ ವಿಷಯಗಳನ್ನು ಕಂಪ್ಲೀಟ್ ಮಾಡರ್ನ್ ಸೈನ್ಸಲ್ಲಿ ಹೇಳಿರೋ ರೀತಿಯಲ್ಲಿ ರಿಸರ್ಚ್ ಮಾಡೋದು ಕೂಡ ಕಷ್ಟ ಇದೆ. ಒಂದು ಒಳ್ಳೆಯ ಬೆಳವಣಿಗೆ ಏನಂತ ಹೇಳಿದರೆ IKS ಅಂತ ಇದೆ ಸರ್, ಒಂದು ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಹೇಳಿ ಒಂದು ಮಿನಿಸ್ಟ್ರಿ ಆಫ್ ಎಜುಕೇಷನಲ್ಲಿ ಒಂದು ವಿಂಗ್ ಇದೆ. ಅದರಲ್ಲಿ ತುಂಬ ಮಹತ್ತರವಾಗಿ ನಮ್ಮ ಭಾರತೀಯ ಶಾಸ್ತ್ರಗಳಿಗೆ ಅನುಗುಣವಾಗುವಂತಹ ರಿಸರ್ಚ್ ಮೆಥಡಾಲಜಿ ಏನು ಅನ್ನೋದನ್ನು ಅವರು ಸ್ಟಡಿ ಮಾಡಿ ಅದನ್ನು ಬೇರೆ ಲೆವೆಲಿಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಆದರೆ ಇದೆಲ್ಲ ಬದಲಾವಣೆಗಳು ನೋಡಲಿಕ್ಕೆ ನಾವು ಒಂದು ಡಿಕೇಡ್ ಆದರೂ ಕಾಯ್ಬೇಕು ಸರ್. ಅಂದರೆ ಯಾವುದೇ ಬದಲಾವಣೆ ಒಟ್ಟಿಗೆ ಬರೋದಿಲ್ಲ. ಖಂಡಿತ ಬೇರೆ ದೇಶಗಳಿಗೆ ಹೋಗ್ಬೇಕು. ಯಾಕಂದರೆ ಯಾವಾಗ ಬೇರೆ ದೇಶದಿಂದ ಹಣ ನಮ್ಮ ದೇಶಕ್ಕೆ ಬರುತ್ತೆ, ಆಗ ಎಕನಾಮಿಯಲ್ಲಿ ವ್ಯತ್ಯಾಸ ಆಗುತ್ತೆ. ಇಲ್ಲಿ ನಾವು ಎಷ್ಟೇ ಮಾಡಿದರೂ ಕೂಡ ಅದರದ್ದು ಬೆನಿಫಿಟ್ ಇದೆ, ಆದರೆ ನಾವು ಹೊರಗಡೆಯವರಿಗೂ ಕೂಡ ಕೇಟರ್ ಮಾಡಬೇಕು. ಬಟ್ ನಾವು ಆಪ್ತಾಸಲ್ಲಿ ನಾವೇನು ಬಿಲೀವ್ ಮಾಡ್ತೀವಿ ಅಂದರೆ ಸರ್, ಗ್ಲೋಬಲೈಸೇಷನ್ ಆಗಲೇಬೇಕು. ಆದರೆ ಅದಕ್ಕಿಂತ ಮುಂಚೆ ಫಸ್ಟ್ ನಮ್ಮಲ್ಲಿರೋರಿಗೆ ನಾವು ಆಯುರ್ವೇದನ ತಿಳಿಸೋ ಕೆಲಸದಲ್ಲಿ ಹಿಂದುಳಿದಿದ್ದೀವಿ. ಅಂದರೆ ಈ ಕೆಲಸನೂ ಆಗಬೇಕು. ಸೊ ನಮ್ಮ ಸುತ್ತಮುತ್ತ ಇರೋರಿಗೇ ನಮ್ಮ ಆಯುರ್ವೇದದ ಬಗ್ಗೆ ಗೊತ್ತಿರೋದಿಲ್ಲ. ಸೊ ಆ ನಿಟ್ಟಿನಲ್ಲೇ ನಾವು ರೀಚ್ ಆಯುರ್ವೇದ ಟು ಈಚ್ ಅಂತ ಹೇಳಿ ಮೇ ಬಿ ಇನ್ನೊಂದು 2 ಜನ್ಮ ಬೇಕಾಗ್ಬೋದು ಎಲ್ಲರಿಗೂ ನಾನು ತಲುಪಿಸ್ಬೇಕು ಅಂತ ಹೇಳಿದ್ರೆ. ಆದರೆ ಇದು ಖಂಡಿತ ಆಗುತ್ತೆ. ಯಾಕಂದರೆ ಇವತ್ತಿನ ಯೂತ್ಸ್ ಏನಿದ್ದಾರೆ ಅವರು ಮುಂಚೆ ಥರ ಇಲ್ಲ. ಒಂದು ವಿಷನ್ ಇದೆ ಅವರಿಗೆ. ಆಮೇಲೆ ಯಾವುದು ಸರಿ ಯಾವುದು ತಪ್ಪು ಅನ್ನೋಂಥ ಜಡ್ಜ್ ಮಾಡೋ ಕೆಪಾಸಿಟಿ ಇದೆ ಅವರಿಗೆ. ನಾವು ಸರಿಯಾಗಿ ಶಿಕ್ಷಣದಲ್ಲಿ ಕೂಡ ವ್ಯವಸ್ಥೆ ಬದಲಾಗಬೇಕು. ಆಗ್ತಾ ಇದೆ. ಈಗ NCSM ಅಂತ ಬಂದ ಮೇಲೆ ತುಂಬ ಸಿಲೆಬಸ್ಸಲ್ಲಿ ಚೇಂಜಸ್ ಆಗಿದೆ. ಆದರೆ ಅದನ್ನೆಲ್ಲ ಔಟ್ಕಮ್ ನೋಡಲಿಕ್ಕೆ ನಾವು ಸ್ವಲ್ಪ ಕಾಯಬೇಕಾಗತ್ತೆ. ಬಟ್ ಖಂಡಿತ ಬದಲಾವಣೆ ಆಗುತ್ತೆ. ನಾವು ಆಶಾವಾದಿಗಳು ಸರ್. ಅಂದರೆ ಆ್ಯಸ್ ಎ ಯೂತ್ ಆಫ್ ಆಯುರ್ವೇದ ಐ ಬಿಲೀವ್ ದ ಚೇಂಜಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಆ್ಯಂಡ್ ಬರುವಂಥ ಎಲ್ಲ ಬದಲಾವಣೆಗಳಿಗೂ ನಾವು ಆಯುರ್ವೇದ ಏನಿದೆ ಅದನ್ನು ಅರ್ಥ ಮಾಡಿಕೊಂಡು ಮುಂದೆ ತಗೊಂಡು ಹೋಗ್ತೀವಿ. ಖಂಡಿತ ಆಗುತ್ತೆ. ವೈದ್ಯ ಶರತ್ ಕುಮಾರ್ ಅವರು ಅವರ ಒಂದು ಇಂಟೆನ್ಷನ್ನು ಮತ್ತು ಮಾಡ್ತಿರುವಂಥ ಕಾರ್ಯದೆಲ್ಲ ಪೇಷನ್ಸನ್ನು ಮಾಡ್ತಾವ್ರೆ, ಓಪನ್ ಇಟ್ಕೊಂಡಿದ್ದಾರೆ. ಆ್ಯಂಡ್ ಅವರು ಹೊರಗಡೆ ಚೇಂಜ್ ಮಾಡ್ಕೋಗ್ತಿಲ್ಲ, ನನ್ನಿಂದ ಚೇಂಜಸ್ ಆಗಬೇಕು ಅಂತ ವರ್ಕ್ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇಂತಹ ಯಂಗ್ಸ್ಟರ್ಸ್ ಡಾಕ್ಟರ್ಸ್ಗಳಿಗೆ ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು, ಲಿಫ್ಟ್ ಮಾಡಬೇಕು, ಪ್ರಮೋಟ್ ಮಾಡಬೇಕು. ಈ ನಿಟ್ಟಿನಲ್ಲಿ ಆಯುಷ್ ಟಿವಿ ಯಾವಾಗಲೂ ನಿಮ್ಮ ಜೊತೆ ಇರುತ್ತೆ, ಆಪ್ತಾಸ್ ಜೊತೆ ಇರುತ್ತೆ, ಕಂಪ್ಲೀಟಾಗಿ ಸಪೋರ್ಟ್ ಮಾಡ್ತೀವಿ. ಅಟ್ ದಿ ಸೇಮ್ ಟೈಮ್ ಇವಾಗ ಪ್ರಭುಪಾದ್ರವ್ರು ಏನು ಮಾಡಿದ್ರು, ಅವ್ರಿಗೆ ಗೊತ್ತಿತ್ತು ನಮ್ಮ ದೇಶದಲ್ಲಿ ಏನು ಮಾಡಿದ್ರು ವರ್ಕೌಟ್ ಆಗಲ್ಲ ಅಂದ್ಬಿಟ್ಟು ಹೊರ ದೇಶದಲ್ಲಿ ವೈಟ್ ಸ್ಕಿನ್ಗೆ ಕ್ರಿಶ್ಚಿಯನ್ ಬಗ್ಗೆ ಸ್ಪ್ರೆಡ್ ಮಾಡಿದ್ರು. ಅಲ್ಲಿ ಅಕ್ಸೆಪ್ಟ್ ಆಗಿದ್ದ ಕೂಡಲೇ ಆಟೋಮೆಟಿಕ್ಕಾಗಿ ಇವತ್ತು ಇಟ್ ಹಸ್ ಗಾನ್ ಟು ದ ನೆಕ್ಸ್ಟ್ ಲೆವೆಲ್. ಹ್ಯಾಟ್ಸ್ ಆಫ್ ಟು ಪ್ರಭುಪಾದರು.
ಸೊ ಇಲ್ಲಿ ಗ್ಲೋಬಲ್ ವೆಲ್ಬಿಂಗ್ ಕಾನ್ಫರೆನ್ಸನ್ನು ಮಾಡ್ತಿರೋದು ಗ್ಲೋಬಲಲ್ಲಿ ರೀಚ್ ಆಗಬೇಕು ಅಂತ. ಎಂಟೈರ್ ವರ್ಲ್ಡ್ ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಯೋಗ ಜಾಸ್ತಿ ರಿಸರ್ಚ್ ಪೇಪರ್ ಇರೋದು ಅಮೇರಿಕಾ ಅವ್ರದ್ದು, ನಮ್ಮವ್ರದ್ದಲ್ಲ, ಇಂಡಿಯಾದಲ್ಲ. ಆವಾಗ ಮಾತ್ರ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ನಾವು ಒಟ್ಟಿಗೆ ಸೇರಿ ಎಂಟೈರ್ ವರ್ಲ್ಡ್ನ ರೂಲ್ ಮಾಡಬೇಕು ನಮ್ಮ ಆಯುಷ್ ಸಿಸ್ಟಮ್ ಹೇಳ್ತಾ ಈ ಒಂದು ಸಮಯನೂ ಕೊಟ್ಟು ತಾವು ಬಂದಿದ್ದಕ್ಕೆ ಮತ್ತು ಇಂಥ ಒಂದು ಕಾರ್ಯ ಮಾಡ್ತಿರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್.